ಇವತ್ತಿನ ಈ ವಿಡಿಯೋದಲ್ಲಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ ನಾವು ಯಾವ ರೀತಿಯಾಗಿ ಇಂಟರ್ನೆಟ್ ಬ್ಯಾಂಕಿಂಗನ್ನು ರಿಜಿಸ್ಟರ್ ಮಾಡಬೇಕು, ಯಾವ ರೀತಿಯಾಗಿ ಯೂಸರ್ ಐ ಡಿ ಪಾಸ್ವರ್ಡ್ ಎಲ್ಲವನ್ನು ಯಾವ ರೀತಿಯಾಗಿ ರಿಜಿಸ್ಟರ್ ಮಾಡಬೇಕು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಇದನ್ನು ರಿಜಿಸ್ಟರ್ ಮಾಡಲಿಕ್ಕೆ ನಿಮಗೆ ಯಾವುದೇ ರೀತಿಯಾದ ಒಂದು ಡೆಬಿಟ್ ಕಾರ್ಡ್ ಅವಶ್ಯಕತೆ ಇಲ್ಲ. ಡೆಬಿಟ್ ಕಾರ್ಡ್ ಇದ್ದರೆ ಕೂಡ ಮಾಡ್ಬೋದು, ಆದರೆ ಒಂದು ಪಿನ್ನನ್ನು ನೀವು ಮೊದಲನೇದಾಗಿ ಸೆಟ್ ಮಾಡಿ ಇಟ್ಟಿರಬೇಕು. ನಾನು ವಿದೌಟ್ ಡೆಬಿಟ್ ಕಾರ್ಡ್ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ನಿಮಗೆ ಒಂದು ಅಕೌಂಟ್ ನಂಬರು, ಮೊಬೈಲ್ ನಂಬರು ಮತ್ತು ಒಂದು ನಿಮ್ಮ ಬ್ಯಾಂಕಿನ ಒಂದು ಯೂಸರ್ ಐ ಡಿ ಹೇಗೆ ಕ್ರಿಯೇಟ್ ಮಾಡಬೇಕಂತ ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕಾಗಿ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ ನಿಮ್ಮ ಕಡೆ ಇರಬೇಕು ಮತ್ತು ಇಮೇಲ್ ಐ ಡಿಗೂ ಕೂಡ ವೆರಿಫೈ ಮಾಡ್ತಾರೆ, ಅದನ್ನು ಕೂಡ ಇರಬೇಕು. ಮೊದಲನೇದಾಗಿ ಇಲ್ಲಿ ಅನ್ಲಾಕ್ ಯೂಸರ್ ಐ ಡಿ ಅಂತ ಇದೆ ಇಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರಿಜಿಸ್ಟರ್ಡ್ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೀವು ಅದನ್ನ ನೋಡ್ಬೋದು. ಇಲ್ಲಿ ಮೊದಲನೇದಾಗಿ ಫಾರ್ಗಾಟ್ ಯೂಸರ್ ಐ ಡಿ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಅಕೌಂಟ್ ನಂಬರ್ ಕೇಳುತ್ತೆ. ಅದರ ನಂತರ ಒಂದು ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿಯನ್ನು ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಮೊಬೈಲ್ ನಂಬರನ್ನು ನೀವು 91 ಅಂತ ಹಾಕಿ ನಿಮ್ಮ ಕಂಪ್ಲೀಟ್ 10 ಡಿಜಿಟ್ ನಂಬರನ್ನು ಹಾಕಿ ಅದಕ್ಕೆ ಒಂದು OTPಯನ್ನು ಸೆಂಡ್ ಮಾಡ್ತಾರೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡೋದು ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಹಾಗೂ ಇಮೇಲ್ ಐ ಡಿಗೆ ಒಂದು ಯೂಸರ್ ಐ ಡಿಯನ್ನು ಕಳಿಸಿರ್ತಾರೆ. ಅದು ಯೂಸರ್ ಐ ಡಿ ಯಾವ ರೀತಿಯಾಗಿರುತ್ತೆ ಅಂದರೆ ಇಲ್ಲಿ ನೋಡ್ಬೋದು, ನಾನು ಇಮೇಲನ್ನು ತೋರಿಸ್ತಾ ಇದ್ದೇನೆ. ಇಲ್ಲಿ ಒಂದು ಯೂಸರ್ ಐ ಡಿ ಸೆಂಡ್ ಮಾಡಿರ್ತಾರೆ, ಅದನ್ನು ಕಾಪಿ ಮಾಡ್ಕೊಳ್ಳಿ. ಈಗ ಮತ್ತೆ ಒಂದು ಮೇನ್ ವೆಬ್ಸೈಟ್ಗೆ ಬಂದರೆ ಇಲ್ಲಿ ಯೂಸರ್ ಐ ಡಿಯನ್ನು ಹಾಕಿ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾರೋ ಇಲ್ಲಿ ಸೈನ್ ಇನ್ ಪಾಸ್ವರ್ಡ್ ಕೇಳುತ್ತೆ. ಈಗ ನಮಗೆ ಪಾಸ್ವರ್ಡ್ ಗೊತ್ತಿಲ್ಲ, ಅದಕ್ಕಾಗಿ ನಾವೇನು ಮಾಡಬೇಕು, ಇಲ್ಲಿ ಸೆಟ್ ಪಾಸ್ವರ್ಡ್ ಆರ್ ಫಾರ್ಗಾಟ್ ಪಾಸ್ವರ್ಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಎರಡು ರೀತಿಯಾದ ಆಪ್ಷನ್ ಸಿಗುತ್ತೆ. ಒಂದು ಮೊಬೈಲ್ ನಂಬರ್ ಇಮೇಲ್ ಐ ಡಿ ಇಟ್ಕೊಂಡು ರೀಸೆಟ್ ಮಾಡ್ಬೋದು. ಅದೇ ರೀತಿಗೆ ನೀವು ಒಂದು ಡೆಬಿಟ್ ಕಾರ್ಡನ್ನು ಕೂಡ ಯೂಸ್ ಮಾಡ್ಬೋದು. ಆದರೆ ಡೆಬಿಟ್ ಕಾರ್ಡನ್ನು ಸೆಲೆಕ್ಟ್ ಮಾಡಿದರೆ ಒಂದು ಪಿನ್ನನ್ನು ಕೇಳುತ್ತೆ, ಡೆಬಿಟ್ ಕಾರ್ಡ್ ಪಿನ್ನು ನೀವು ಸೆಟ್ ಮಾಡಿದರೆ ಅದನ್ನು ಯೂಸ್ ಮಾಡ್ಕೋಬೋದು. ಈಗ ನಾನು ಥ್ರೂ ಇಮೇಲ್ ಆ್ಯಂಡ್ ಫೋನ್ ಅಂತ ಸೆಲೆಕ್ಟ್ ಮಾಡ್ತೇನೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಯೂಸರ್ ಐ ಡಿ ಅದಾಗೇನೆ ತೊಗೊಂತಿರುತ್ತೆ. ಇಲ್ಲಾಂದರೆ ಯೂಸರ್ ಐ ಡಿ ಹಾಕಿ ಮೊಬೈಲ್ ನಂಬರನ್ನು ಕೂಡ ಹಾಕಿ 91 ಅಂತ ಹಾಕಿ 10 ಡಿಜಿಟ್ ಮೊಬೈಲ್ ನಂಬರನ್ನು ಹಾಕಿ ಅದಾದ ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಹಾಗೂ ಇಮೇಲ್ ಐ ಡಿಗೆ OTPಯನ್ನು ಸೆಂಡ್ ಮಾಡ್ತಾರೆ. ಅವು ಎರಡು OTPಯನ್ನು ಹಾಕಿ ಸಪ್ರೇಟಾಗಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಮೂರು ಟೈಪ್ ಆಪ್ಷನ್ ಸಿಗುತ್ತೆ. ಯಾವ ರೀತಿ ಅದಂದರೆ ನಿಮಗೆ ಕೇವಲ ಒಂದು ಸೈನ್ ಇನ್ ಪಾಸ್ವರ್ಡ್ ಬೇಕಂದರೆ ಅದನ್ನ ರೀಸೆಟ್ ಮಾಡ್ಬೋದು. ಇಲ್ಲ ಎರಡು ಸೈನ್ ಇನ್ ಪಾಸ್ವರ್ಡ್ ಮತ್ತು ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಎರಡೂ ಬೇಕಂದರೆ ಅದನ್ನ ಸೆಲೆಕ್ಟ್ ಮಾಡಿ. ಮತ್ತು ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಮಾತ್ರ ಅದನ್ನ ರೀಸೆಟ್ ಮಾಡ್ತಾರೆ ಅಂದರೆ ಅದನ್ನು ಕೂಡ ಮಾಡ್ಬೋದು. ಈಗ ನೀವು ಆಲ್ರೆಡಿ ನೀವು ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಇಟ್ಟಿದ್ರಿ ಅಥವಾ ನೀವು ಹೊಸದಾಗಿ ಕ್ರಿಯೇಟ್ ಮಾಡ್ತಾಯಿದ್ರೆ ಇಲ್ಲಿ ಎರಡೂ ಆಪ್ಷನ್ ನಾನು ಈಗ ಸೆಲೆಕ್ಟ್ ಮಾಡಿದ್ದೇನಲ್ವ, ಸೈನ್ ಇನ್ ಪಾಸ್ವರ್ಡ್ ಮತ್ತು ಟ್ರಾನ್ಸಾಕ್ಷನ್ ಪಾಸ್ವರ್ಡ್. ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಯಾವಾಗ ಯೂಸ್ ಆಗುತ್ತೆ ಅಂದರೆ ನೀವೇನಾದರೂ ಟ್ರಾನ್ಸಾಕ್ಷನ್ ಅಂದರೆ ಒಂದು ಫಂಡ್ ಟ್ರಾನ್ಸ್ಫರು ಈ ರೀತಿಯಾದ ಒಂದು ಟ್ರಾನ್ಸಾಕ್ಷನ್ ಮಾಡಿದರೆ ನಿಮಗೆ ಸೈನ್ ಇನ್ ಪಾಸ್ವರ್ಡ್ ಮತ್ತು ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಎರಡೂ ಬೇಕು. ಅದಕ್ಕಾಗಿ ಈಗಲೇ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಈಗ ರಿಸೆಟ್ ಮಾಡೋಣ. ಈಗ ಇದನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು, ಇಲ್ಲಿ ಪಾಸ್ವರ್ಡ್ ಯಾವ ರೀತಿಯಾಗಿ ಇರಬೇಕಂದ್ರೆ ಇಲ್ಲಿ ನಿಮಗೆ ಎಕ್ಸಾಂಪಲ್ ನಿಮಗೆ ತಿಳಿಸ್ಕೊಡ್ತೇನೆ. ನಿಮ್ಮ ಯೂಸರ್ ಐ ಡಿನಲ್ಲಿ ಇರುವ ಒಂದು ಕ್ಯಾರೆಕ್ಟರ್ಸ್ ಇರಬಾರ್ದು. ಮತ್ತು ಅದೇ ರೀತಿಯಾಗಿ ಒಂದು ಪಾಸ್ವರ್ಡು ಬೋತ್ ಡಿಜಿಟ್ಸು ಮತ್ತು ಲೆಟರ್ಸ್ ಎರಡೂ ಕೂಡ ಇರಬೇಕು. ಅದೇ ರೀತಿಯಾಗಿ ಯಾವುದೇ ರೀತಿಯಾದ ಸ್ಪೇಸ್ ಇರೋದಿಲ್ಲ. ಮತ್ತು ಮಿನಿಮಮ್ 8 ಕ್ಯಾರೆಕ್ಟರ್ಸು ಮ್ಯಾಕ್ಸಿಮಮ್ 16 ಕ್ಯಾರೆಕ್ಟರ್ಸ್ ಇರಬೇಕು. ಒಂದು ಸ್ಪೆಷಲ್ ಕ್ಯಾರೆಕ್ಟರ್ @ ಈ ರೀತಿಯಾಗಿ ಎಲ್ಲ ಇರಬೇಕು. ಮತ್ತು ಯಾವುದೇ ರೀತಿಯಾದ ಒಂದು ಪ್ರೀವಿಯಸ್ ಪಾಸ್ವರ್ಡ್ ಇರಬಾರ್ದು. ಈಗ ಕೆಳಗಡೆ ಸ್ಕ್ರಾಲ್ ಮಾಡೋಣ. ಸ್ಕ್ರಾಲ್ ಮಾಡಿದ ನಂತರ ಇಲ್ಲಿ ನೋಡೋದು ಒಂದು ಪಾಸ್ವರ್ಡನ್ನು ಹಾಕಿ ಅದೇ ಸೇಮ್ ಪಾಸ್ವರ್ಡನ್ನು ಇನ್ನೊಮ್ಮೆ ಹಾಕಿ ಮತ್ತು ಇಲ್ಲಿ ಟ್ರಾನ್ಸಾಕ್ಷನ್ ಪಾಸ್ವರ್ಡು ಮತ್ತು ಸೈನ್ ಇನ್ ಪಾಸ್ವರ್ಡ್ ಎರಡೂ ಕೂಡ ಸೇಮ್ ಇರಬಾರ್ದು, ಡಿಫ್ರೆಂಟ್ ಆಗಿರಬೇಕು. ಅದನ್ನು ಕೂಡ ಸೆಟ್ ಮಾಡ್ಕೊಳ್ಳಿ. ಎರಡು ಡಿಫ್ರೆಂಟಾಗಿ ಎರಡು ಸಾರಿ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾರೋ ಇಲ್ಲಿ ನೋಡೋದು ಪಾಸ್ವರ್ಡ್ ಚೇಂಜ್ ಸಕ್ಸಸ್ಫುಲಿ. ಈಗ ಗೋ ಟು ಲಾಗಿನ್ ಪೇಜ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಪೇಜ್ ಮೇಲೆ ಬಂದ ನಂತರ ಇಲ್ಲಿ ಯೂಸರ್ ಐ ಡಿ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮೊದಲೇ ಸಾರ್ತಿ ನೀವು ಒಂದು ಎನ್ರೋಲ್ಮೆಂಟನ್ನು ಮಾಡಬೇಕಾಗುತ್ತೆ. ಎನ್ರೋಲ್ ನಾವು ಮೇಲೆ ಕ್ಲಿಕ್ ಮಾಡಿ, ಅದು ಸೆಕ್ಯೂರಿಟಿ ಪರ್ಪಸ್ಗಾಗಿ. ನೀವು ಪ್ರತಿ ಸಾರಿ ನೀವು ಲಾಗಿನ್ ಮಾಡಿದಾಗ ಏನಾದರೂ ಒಂದು ಮೆಸೇಜು ಅಥವಾ ಏನಾದರೂ ಒಂದು ಟೈಪ್ ಮಾಡ್ಬೋದು. ನೀವು ಅದನ್ನ ಹಾಕಿ ಪ್ರತಿ ಸಾರಿ ಅದು ನಿಮಗೆ ವೆರಿಫೈ ಮಾಡುತ್ತೆ ಇದು ನಿಮ್ಮದೇ ಅಕೌಂಟ್ ಅಂತೇಳಿ. ಅದನ್ನು ಹಾಕಿ ಅದಾದ ನಂತರ ಒಂದು 5 ಕ್ವಶನ್ಸ್ಗಳನ್ನು ನೀವು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಕೊಟ್ಟಿರ್ತಾರಲ್ಲ, ಇದನ್ನ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ. ಅದೇ ರೀತಿಯಾಗಿ ಒಂದು ಅದರ ಏನು ಆನ್ಸರ್ ಇಡ್ತಾರಲ್ಲ ಅದನ್ನು ಕೂಡ ನೆನಪಿಟ್ಕೊಳ್ಳಿ. ಅದಾದ ನಂತರ ಇಲ್ಲಿ ಎಕ್ಸಿಸ್ಟಿಂಗ್ ಪಾಸ್ವರ್ಡ್ ಏನು ಸೆಟ್ ಮಾಡಿದ್ರಲ್ಲ ಅದನ್ನು ಹಾಕಿ ಮತ್ತೆ ನೀವು ಇನ್ನೊಂದು ನ್ಯೂ ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ. ಅದೇ ಪಾಸ್ವರ್ಡನ್ನು ಎಂಟರ್ ಮಾಡಿ ಮತ್ತು ಯಾವ ರೀತಿಯಾದ ಒಂದು ಟ್ರಾನ್ಸಾಕ್ಷನ್ ಪಾಸ್ವರ್ಡನ್ನು ಹಿಂದಿನದಲ್ಲಿ ನೀವು ಇಟ್ಟಿದ್ರಲ್ಲ ಅದೇ ಟ್ರಾನ್ಸಾಕ್ಷನ್ ಪಾಸ್ವರ್ಡನ್ನು ಹಾಕಿ. ನೀವು ಎಕ್ಸಿಸ್ಟಿಂಗ್ ಪಾಸ್ವರ್ಡ್ ಇಲ್ಲಿ ಹಾಕಿದ ನಂತರ ನಿಮ್ಮ ನ್ಯೂ ಪಾಸ್ವರ್ಡ್ ಏನು ಹಾಕಿರ್ತಲ್ಲ ಅದೇ ನಿಮ್ಮ ನ್ಯೂ ಪಾಸ್ವರ್ಡ್. ಅಂದರೆ ನಿಮ್ಮದು 2 ಸಾರಿ ಇಲ್ಲಿ ಪಾಸ್ವರ್ಡನ್ನು ಇಲ್ಲಿ ನೀವು ಚೇಂಜ್ ಮಾಡಬೇಕಾಗತ್ತೆ. ಏನೂ ಮಾಡೋಕ್ಕಾಗಲ್ಲ. ಅದನ್ನ ನೀವು ಹೊಸ ಇಲ್ಲಿ ಯಾವುದು ಪಾಸ್ವರ್ಡ್ ಹಾಕ್ತಿರಲ್ಲ ಸೈನ್ ಇನ್ ಪಾಸ್ವರ್ಡ್ ಅದೇ ಪಾಸ್ವರ್ಡ್ ಆಗಿರುತ್ತೆ. ಇಲ್ಲಿ 1ನೇ ಲೈನ್ನಲ್ಲಿ ನೀವು ಎಕ್ಸಿಸ್ಟಿಂಗ್ ಪಾಸ್ವರ್ಡ್ ಅಂದರೆ ಪ್ರೀವಿಯಸ್ ಆಗಿ ನೀವು ಯಾವ
ಈಗ ನಾವು ರೀಸೆಟ್ ಮಾಡಿ ತೋರಿಸಿದ್ದಲ್ಲ ಅದೇ ಪಾಸ್ವರ್ಡನ್ನು ಹಾಕಿ ನ್ಯೂ ಪಾಸ್ವರ್ಡ್ ಹಾಕಿ ಮತ್ತು ಹಳೆಯದ ಒಂದು ಟ್ರಾನ್ಸಾಕ್ಷನ್ ಪಾಸ್ವರ್ಡನ್ನು ಹಾಕಿ, ಅದು ಚೇಂಜ್ ಆಗೋದಿಲ್ಲ, ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಫಿಕ್ಸ್ ಇರುತ್ತೆ. ಇದಾದ ನಂತರ ಇಲ್ಲಿ ರಿಜಿಸ್ಟರ್ ಮಾಡಿ ಕ್ಲಿಕ್ ಮಾಡಿ. ಇಲ್ಲಿ ಎಲ್ಲವನ್ನು ಇಲ್ಲಿ ಯಾವ ಕ್ವಶನ್ ಸೆಲೆಕ್ಟ್ ಮಾಡ್ತಾರಲ್ವ ಅದರ ಮೇಲೆ ಟಿಕ್ ಮಾರ್ಕ್ಸ್ ಮಾಡ್ಕೊಳ್ಳಿ. ಈ ಕ್ವಶನ್ ಬೇಡ ಅಂದರೆ ಇಲ್ಲಿ ಟೋಟಲಿ ನೋಡ್ಬೋದು, ಇಲ್ಲಿ 10 ಅಥವಾ 9 ಇದ್ದಾವೆ. ಇಲ್ಲಿ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ್ದು ಬೇಕಾದನ್ನ. ನಾನು ಯಾವ್ದು ಬೇಕಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಪಾಸ್ವರ್ಡನ್ನು ಕರೆಕ್ಟಾಗಿ ಹಾಕಿ, ಎಕ್ಸಿಸ್ಟಿಂಗ್ ಪಾಸ್ವರ್ಡ್ ನಾನು ಇನ್ನೊಮ್ಮೆ ಹೇಳ್ತೇನೆ, ಎಕ್ಸಿಸ್ಟಿಂಗ್ ಪಾಸ್ವರ್ಡು ಹಳೆ ಪಾಸ್ವರ್ಡ್ ಯಾವ್ದು ಇಟ್ಟಿರ್ತಲ್ಲ ಅದನ್ನು ಇಡಿ. ನ್ಯೂ ಪಾಸ್ವರ್ಡ್ ಏನು ಹಾಕ್ತಾರಲ್ಲ ಅದೇ ನಿಮ್ಮ ಒಂದು ನ್ಯೂ ಪಾಸ್ವರ್ಡ್ ಆಗಿರುತ್ತೆ, ಅದನ್ನ ಎಂಟರ್ ಮಾಡಿ. ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಸೇಮ್ ಬರುತ್ತೆ, ಅದನ್ನು ಹಾಕಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಏನು ನೋಡ್ಬೋದು, ಎಲ್ಲವನ್ನು ಸಕ್ಸಸ್ಫುಲ್ಲಾಗಿ ನಾವು ಕಂಪ್ಲೀಟ್ ಮಾಡಿ ಆಯಿತು. ಈಗ ನಾವು ಹೊಸದಾಗಿ ನಾವು ಇಲ್ಲಿ ಲಾಗಿನ್ ಮಾಡೋಣ. ಈಗ ಲಾಗೌಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಕೇವಲ ಒಂದು ಸಾರಿ ಮಾಡಿದರೆ ಸಾಕು, ಇಲ್ಲಿ ನಿಮಗೆ ಮತ್ತೆ ಯಾವುದೇ ರೀತಿಯಾದೊಂದು ತೊಂದರೆ ಇರೋದಿಲ್ಲ. ಈಗ ಲಾಗೌಟ್ ಮೇಲೆ ಕ್ಲಿಕ್ ಮಾಡಿ. ಲಾಗೌಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಗೋ ಟು ಲಾಗಿನ್ ಪೇಜ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಪೇಜ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಯೂಸರ್ ಐಡಿಯನ್ನು ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು 2 ಸ್ಟೆಪ್ ಅಥೆಂಟಿಕೇಷನ್ಗೋಸ್ಕರ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಹಾಕಿ 91 ಅಂತ ಹಾಕಿ ನಿಮ್ಮ ಫುಲ್ 10 ಡಿಜಿಟ್ ನಂಬರನ್ನು ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, OTP ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಸೈನ್ ಇನ್ ಪಾಸ್ವರ್ಡನ್ನು ಹಾಕಿ ಕ್ಯಾಪ್ಚಾ ಕೋಡನ್ನು ಹಾಕಿ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು, ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ನಿಮ್ಮ ಬ್ಯಾಲೆನ್ಸ್ ಆಗಿರ್ಬೋದು, ಲೋನ್ಸ್ ಆಗಿರ್ಬೋದು, ಡೆಪಾಸಿಟ್ಸ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಆಗಿರ್ಬೋದು, ಮತ್ತು ನಿಮ್ಮ ಕಸ್ಟಮರ್ ಐಡಿ ಎಲ್ಲವನ್ನು ಕಂಪ್ಲೀಟ್ ಪ್ರೊಸೆಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಫಂಡ್ ಟ್ರಾನ್ಸ್ಫರನ್ನು ಹೇಗೆ ಮಾಡೋದು ಅಂತ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇಂಟರ್ನೆಟ್ ಬ್ಯಾಂಕಿಂಗ್ ಡೆಸ್ಕ್ಟಾಪ್ನಲ್ಲಿ ನೀವು ಅದನ್ನು ಯೂಸ್ ಮಾಡಿಕೊಂಡು ಟ್ರಾನ್ಸ್ಫರ್ ಕೂಡ ಮಾಡ್ಕೊಬೋದು. ನೀವು ಮೊಬೈಲ್ ಬ್ಯಾಂಕಿಂಗ್ನಲ್ಲಿ ಹೇಗೆ ಮಾಡಬೇಕಂತ ಕಂಪ್ಲೀಟ್ ವಿಡಿಯೋ ಮಾಡಿದ್ದಾನೆ. ಅದನ್ನ ವಿಡಿಯೋಗಳನ್ನ ನೋಡಿಲ್ಲದಿದ್ದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೋಡ್ಬೋದು. ಬ್ಯಾಂಕ್ ಆಫ್ ಬರೋಡಾ ರಿಲೇಟೆಡ್ ಎಲ್ಲ ವಿಡಿಯೋಗಳು, ಅಕೌಂಟ್ ಓಪನಿಂಗಿಂದ ಮತ್ತು ಡೆಬಿಟ್ ಕಾರ್ಡ್ ಎಲ್ಲ, ಕ್ರೆಡಿಟ್ ಕಾರ್ಡ್ ಎಲ್ಲ ವಿಡಿಯೋಗಳನ್ನು ಮಾಡಿದ್ದೀರಿ. ಆ ಎಲ್ಲ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ. ಸಪ್ರೇಟ್ ಪ್ಲೇಲಿಸ್ಟ್ ಕೂಡ ಇದೆ, ಹೋಗಿ ಚೆಕ್ ಮಾಡ್ಬೋದು. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವೇನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬೋದು. ನಿಮಗೇನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನ ತಿಳಿಸಿ, ನಾನು ಖಂಡಿತವಾಗ್ಲೂ ನಿಮಗೆ ರಿಪ್ಲೈ ಮಾಡ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.